ನೋಡಿ, ಸದ್ಯ ದೇಶದಲ್ಲಿ ನೀಟ್ ವಿಚಾರ ಎಷ್ಟು ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡ್ತಾ ಇದೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ಮತ್ತೊಂದು ಕಡೆ ರಾಜ್ಯದಲ್ಲಿ ಸಂಪುಟ ವಿಸ್ತರಣೆ ಯಾವಾಗ ಆಗುತ್ತೆ ಅಂತ ಹೇಳಿ ಪಾಪ ಸಚಿವಾಕಾಂಕ್ಷಿಗಳು ಚಾತಕ ಪಕ್ಷಿಯಂತೆ ಕಾಯ್ತಾ ಇದ್ದಾರೆ. 2 ಬಾರಿ ಡೆಲ್ಲಿಗೆ ಹೋಗಿ ಬರಿಗೈಯಲ್ಲಿ ವಾಪಸ್ ಬಂದಿರೋದು ರಾಜ್ಯ ನಾಯಕರು. ಇನ್ನೇನು ಈ ಸಲ ಆಗೋಯ್ತು. ರಾಹುಲ್ ಗಾಂಧಿಯವರು ಪಟ್ಟಿ ಫೈನಲ್ ಮಾಡಿಬಿಟ್ರು. ಬುಧವಾರನೇ ಪ್ರಮಾಣ ವಚನ ಅಂತ ಹೇಳಾಯ್ತು. ಬುಧವಾರ ಆಯ್ತು, ಗುರುವಾರ ಆಯ್ತು, ಶುಕ್ರವಾರ ಆದ್ರೂ ಆಗಿಲ್ಲ. ಇನ್ನು ಸೋಮವಾರ ಅಥವಾ ಮಂಗಳವಾರ ಮತ್ತೆ ಡೆಲ್ಲಿಗೆ ಹೋಗೋ ಸಾಧ್ಯತೆ ಇದೆ. ನೆಕ್ಸ್ಟ್ ಬುಧವಾರ ಆಲ್ಮೋಸ್ಟ್ ಫೈನಲ್ ಆಗುವ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಸಚಿವ ಸಂಪುಟ ವಿಸ್ತರಣೆ ಮತ್ತೆ ಅತಂತ್ರ ಪರಿಸ್ಥಿತಿ ನಿರ್ಮಾಣ ಆಗಿದೆ. ದೆಹಲಿಯಿಂದ ಬರಿಗೈಲಿ ವಾಪಸ್ ಬಂದಿದ್ದಾರೆ ನಾಯಕರು. ಮತ್ತೊಂದು ಕಡೆ ರಾಜ್ಯದಲ್ಲಿ 3 DCMಗಳು ಸೃಷ್ಟಿಯಾಗ್ತಾರೆಯೇ ಅನ್ನುವಂತಹ ವಿಚಾರ. ಇದೆಲ್ಲದರ ನಡುವೆ 5 ಸಚಿವ ಸ್ಥಾನ ಪಕ್ಕ ಅಂತ ಹೇಳಲಾಗ್ತಾ ಇದೆ. ಹಾಗಾದರೆ ಮುಂಚೂಣಿಯಲ್ಲಿರುವಂತಹ 5 ಶಾಸಕರು ಯಾರು? ಅದರ ಜೊತೆಗೆ ಇತರ 6 ಶಾಸಕರುಗಳು ಕೂಡ ಬಹಳ ಮುಂಚೂಣಿಯಲ್ಲಿದ್ದಾರೆ. ಅವರು ಯಾರೆಲ್ಲ? ನೋಡಿ, 2ನೇ ಹಂತದ ಸಚಿವ ಸಂಪುಟ ವಿಸ್ತರಣೆಗೆ ಮುಹೂರ್ತ ಇನ್ನೇನು ಹತ್ರ ಆಗ್ತಾ ಇದೆ. ಇದೆಲ್ಲದರ ನಡುವೆ ವಿದ್ಯಾರ್ಥಿಗಳ ಪ್ರತಿಭಟನೆ ಇಲ್ಲದೇ ಇದ್ದ ಪಕ್ಷದಲ್ಲಿ ಈಗಾಗಲೇ ಪ್ರಮಾಣ ವಚನ ಸ್ವೀಕಾರ ಮಾಡು ಕೂಡ ಆಗೋಗ್ತಾ ಇತ್ತು. 20 ಸ್ಥಾನವನ್ನ ಭರ್ತಿ ಮಾಡೋದಕ್ಕೆ ಅವಕಾಶ ಇದೆ. ಹಾಗಾಗಿ ಆಲ್ಮೋಸ್ಟ್ ಎಲ್ಲವೂ ಅಂದುಕೊಂಡಂತೆ ಆದರೆ ಮುಂದಿನ ಬುಧವಾರ ಪ್ರಮಾಣ ವಚನ ಕಾರ್ಯಕ್ರಮ ನಡೆಯುತ್ತೆ ಅಂತಾನೆ ಹೇಳಲಾಗ್ತಾ ಇದೆ. ಕ್ಯಾಬಿನೆಟ್ ವಿಸ್ತರಣೆಗೆ ಕೌಂಟ್ ಡೌನ್ ಶುರುವಾಗಿದೆ. 5 ಸಚಿವ ಸ್ಥಾನ ಕನ್ಫರ್ಮ್. ಈ 5 ಜನಕ್ಕೆ ಕನ್ಫರ್ಮು. ಇನ್ನು 6 ಜನ ನಾಯಕರು ಮುಂಚೂಣಿಯಲ್ಲಿದ್ದಾರೆ. ಅವರು ಯಾರೆಲ್ಲ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇನ್ನು ಮತ್ತೊಂದು ಕಡೆ ಈಗ ಒಬ್ಬರು ಉಪಮುಖ್ಯಮಂತ್ರಿ ಇದ್ದಾರೆ ರಾಜ್ಯದಲ್ಲಿ, ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಅವರೊಟ್ಟಿಗೆ ಇನ್ನಿಬ್ಬರು ಉಪಮುಖ್ಯಮಂತ್ರಿ ಸ್ಥಾನ. ಸಂಪುಟ ವಿಸ್ತರಣೆಗೆ ಯಾವಾಗ ಗ್ರೀನ್ ಸಿಗ್ನಲ್ ಕೊಡುತ್ತೆ? ಉಪಮುಖ್ಯಮಂತ್ರಿಗಳು ಅಂತ ಬಂದ್ರೆ MB ಪಾಟೀಲ್ ಅವರ ಹೆಸರು, ಅದರ ಜೊತೆಗೆ ಸತೀಶ್ ಜಾರಕಿಹೊಳಿ ಅವರು. ನೋಡಿ, ಈ ವಾರ ಗಮನಿಸಿದ್ವಿ, DK ಶಿವಕುಮಾರ್ ಅವರು ಹೋಗ್ತಾರೆ. CM DK ಶಿವಕುಮಾರ್ ಅವರು, ಅವರ ಜೊತೆಗೆ ಮಾಜಿ CM ಸಿದ್ದರಾಮಯ್ಯ ಅವರು ಹೋಗ್ತಾರೆ. KPCC ಅಧ್ಯಕ್ಷರಾದಂತಹ BK ಹರಿಪ್ರಸಾದ್ ಅವರು ದೆಹಲಿಗೆ ಪ್ರಯಾಣ ಬೆಳೆಸ್ತಾರೆ. ಅದರ ಜೊತೆಗೆ ಅಲ್ಲಿ ಏನೆಲ್ಲ ಆಯಿತು ಅನ್ನೋದನ್ನ ಗಮನಿಸಿದ್ವಿ. ಹೈಕಮಾಂಡ್ ಸೂಚನೆ ಮೇರೆಗೆ ರಾಜಧಾನಿಗೆ ಹೋಗಿರ್ತಾರೆ. ಅಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡ್ತಾ ಇರ್ತಾರೆ. ಅಲ್ಲಿ ಸಂಪುಟ ವಿಸ್ತರಣೆಯ ವಿಚಾರ ಅಷ್ಟಾಗಿ ಚರ್ಚೆ ಮಾಡೋಕ್ಕಾಗಲ್ಲ. ಸದ್ಯದ ಮಾಹಿತಿಯ ಪ್ರಕಾರ ಲಿಂಗಾಯತ ಸಮುದಾಯದ ಒಬ್ಬರಿಗೆ, ಅದರ ಜೊತೆಗೆ ಅಹಿಂದ ಸಮುದಾಯದ ಒಬ್ಬರಿಗೆ ಉಪಮುಖ್ಯಮಂತ್ರಿ ಹುದ್ದೆ ಒಲಿಯೋದು ಪಕ್ಕ ಅಂತ ಹೇಳಲಾಗ್ತಾ ಇದೆ. ಅದರ ಜೊತೆಗೆ 5 ಸಚಿವ ಸ್ಥಾನಕ್ಕೆ 6 ಶಾಸಕರ ಹೆಸರು ಬಹುತೇಕ ಕನ್ಫರ್ಮ್ ಆಗಿದೆ. ಆ 5 ಜನ ಯಾರು? ಸಂಭಾವ್ಯ 8 ಶಾಸಕರ ಹೆಸರು ಮುಂಚೂಣಿಯಲ್ಲಿದೆ ಅನ್ನುವ ಸುದ್ದಿ ಒಂದು ಕಡೆ. ನೋಡಿ, 17ರಿಂದ 18 ಶಾಸಕರಿಗೆ ಸಚಿವ ಸ್ಥಾನ ಒಲಿಯುವ ಸಾಧ್ಯತೆಗಳು ಕೂಡ ಇದೆ. ಖಾಲಿ ಇರೋದು 20 ಸ್ಥಾನ. ಹಾಗಾಗಿ ನಾಳೆ ಅಥವಾ ನಾಡಿದ್ದು ಭಾನುವಾರ ಅಥವಾ ಸೋಮವಾರ ಮತ್ತೆ ಡೆಲ್ಲಿಗೆ ಹೋಗುವಂತಹ ಸಾಧ್ಯತೆಗಳು ಕೂಡ ಇದೆ. ಅಲ್ಲಿ ಹೆಸರುಗಳು ಫೈನಲ್ ಆಗುತ್ತೆ. ಒಂದು ಕಡೆ 20 ಜನರನ್ನ ಸಂಪುಟಕ್ಕೆ ಸೇರಿಸಿಕೊಳ್ಳೋ ಅವಕಾಶ ಇದ್ರೂ ಕೂಡ 2-3 ಸ್ಥಾನವನ್ನ ಖಾಲಿ ಬಿಡೋದಕ್ಕೆ ಕಾಂಗ್ರೆಸ್ ಹೈಕಮಾಂಡು ನಿರ್ಧಾರ ಮಾಡಿದೆ ಅನ್ನುವ ಮಾಹಿತಿ. ಯಾಕಂದ್ರೆ ಒಂದು ವೇಳೆ ಕ್ಯಾಬಿನೆಟ್ ವಿಸ್ತರಣೆಯ ನಂತರ ಪಾರ್ಟಿಯಲ್ಲೇನಾದರೂ ಅಸಮಾಧಾನಗಳು ಸ್ಫೋಟವಾದರೆ, ಅಸಮಾಧಾನಗಳು ಹೆಚ್ಚಾದರೆ ಅದನ್ನು ಶಮನಗೊಳಿಸುವ ಉದ್ದೇಶದಿಂದ ಕೆಲವೊಂದಿಷ್ಟು ಸ್ಥಾನಗಳನ್ನು ಖಾಲಿ ಬಿಡೋದಕ್ಕೆ ತೀರ್ಮಾನ ಮಾಡಲಾಗಿದೆ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ 2ನೇ ಹಂತದಲ್ಲಿ 17ರಿಂದ 18 ಶಾಸಕರಿಗೆ ಸಚಿವ ಸ್ಥಾನ ಒಲಿಯಬಹುದು. ಬಿಜೆಪಿಯಿಂದ ಕಾಂಗ್ರೆಸ್ಗೆ ಬಂದಿರುವಂತಹ ಲಕ್ಷ್ಮಣ್ ಸವದಿ, ಆನೇಕಲ್ ಕ್ಷೇತ್ರದ ಶಾಸಕರಾದಂತಹ ಬಿ ಶಿವಣ್ಣ, ಅಥಣಿ ಕ್ಷೇತ್ರದ ಶಾಸಕ ಲಕ್ಷ್ಮಣ್ ಸವದಿ, ಚಳ್ಳಕೆರೆ ಕ್ಷೇತ್ರದ ಶಾಸಕ ಟಿ ರಘುಮೂರ್ತಿ, ಹುಬ್ಬಳ್ಳಿ ಧಾರವಾಡ ಪೂರ್ವ ಕ್ಷೇತ್ರದ ಶಾಸಕ ಅಬ್ಬಯ್ಯ ಪ್ರಸಾದ್, ಕಡೂರು ಶಾಸಕ KS ಆನಂದ್ ಅಥವಾ ಮೂಡಿಗೆರೆ ಶಾಸಕಿ ನಯನಾ ಮೋಟಮ್ಮ, ಇವರಿಗೆ ಸಚಿವ ಸ್ಥಾನ ಸಿಗೋದು ಖಚಿತ. ಅದರ ಜೊತೆಗೆ ಆನಂದ್ ಮತ್ತೆ ನಯನ ಮೊದಲ ಬಾರಿಗೆ ಶಾಸಕರಾಗಿದ್ರೂ ಕೂಡ ಜಿಲ್ಲಾವಾರು ಪ್ರಾತಿನಿಧ್ಯದ ಆಧಾರದ ಮೇಲೆ ಅವರಿಗೆ ಸಚಿವ ಸ್ಥಾನ ಸಿಗಬಹುದು ಅಂತಾನೆ ಹೇಳಲಾಗ್ತಾ ಇದೆ. ನೋಡಿ, ಅದರ ಜೊತೆಗೆ ಸಂಭಾವ್ಯರ ಪಟ್ಟಿಯಲ್ಲಿರುವ ಆ 6 ಶಾಸಕರ ಹೆಸರು, ಯಾಕಂದ್ರೆ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಮಂತ್ರಿಗಿರಿ ಪಡೆದಂತಹ ಕೆಲವರಿಗೆ ಸ್ಥಾನ ಸಿಗಲೂಬಹುದು. ಇದರಿಂದ ಹೊರತಾಗಿ 6 ಜನರ ಹೆಸರು ಸಂಭಾವ್ಯರ ಪಟ್ಟಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆಯಲ್ಲಿದೆ.
ಅದರಲ್ಲಿ ಬೆಂಗಳೂರಿನ ಶಾಂತಿನಗರ ಶಾಸಕರಾದಂಥ ಹ್ಯಾರಿಸ್ ಅವರು, ಮಾಗಡಿ ಶಾಸಕರಾದಂತಹ ಎಚ್ ಸಿ ಬಾಲಕೃಷ್ಣ ಅವರು, ಅರಸೀಕೆರೆ ಶಾಸಕರಾದಂತಹ ಕೆ ಎಂ ಶಿವಲಿಂಗೇಗೌಡ, ಹೊಸಕೋಟೆ ಶಾಸಕರಾದಂತಹ ಶರತ್ ಬಚ್ಚೇಗೌಡ, ಮಳವಳ್ಳಿ ಶಾಸಕರಾದಂತಹ ಪಿ ಎಂ ನರೇಂದ್ರ ಸ್ವಾಮಿ, ಬಾಗೇಪಲ್ಲಿ ಶಾಸಕರಾದಂತಹ ಎಸ್ ಎನ್ ಸುಬ್ಬಾರೆಡ್ಡಿ. ಇದು ಒಟ್ಟಾರೆ ಕಾಂಗ್ರೆಸ್ ಕೂಡ ಸಾಕಷ್ಟು ಲೆಕ್ಕಾಚಾರಗಳನ್ನು ಮಾಡಿ ಮುಂದಿನ ವಾರದ ಒಳಗಡೆ ಖಂಡಿತವಾಗ್ಲೂ ಕೂಡ ಸಂಪುಟ ವಿಸ್ತರಣೆ ಆಗುತ್ತೆ. ಬುಧವಾರ ಅಥವಾ ಗುರುವಾರ ನೂತನ ಸಚಿವರುಗಳ ಪ್ರಮಾಣ ವಚನ ಆಗುತ್ತೆ. ಯಾಕಂದರೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಸಾಕಷ್ಟು ಅಳದು ತೂಗಿ ಸಾಕಷ್ಟು ಸ್ಟ್ರಾಟರ್ಜಿಗಳನ್ನು ಮಾಡಿ 2028ರ ವಿಧಾನಸಭಾ ಚುನಾವಣೆಯನ್ನು ಗಮನದಲ್ಲಿಟ್ಕೊಂಡು ಪಟ್ಟಿ ಸಿದ್ಧ ಮಾಡಬಹುದು, ಮಾಡಿದೆ ಆಲ್ರೆಡಿ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಸೊ ನೋಡೋಣ ಏನಾಗುತ್ತೆ ಇನ್ನೊಂದು 2 ದಿನದಲ್ಲಿ ಬದಲಾವಣೆ ಅಂತ.